2019-20ರಲ್ಲಿ 3 ಅಲೆಗಳಾಗಿ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದ ಕೋವಿಡ್ ಮಹಾಮಾರಿ ಒಮ್ಮೆ ತೊಲಗಿದ್ರೆ ಸಾಕಪ್ಪ ಅಂತ ಜನರೆಲ್ಲ ರೋಧಿಸಿದ್ರು. ಲಕ್ಷಾಂತರ ಜನರನ್ನ ಬಲಿ ಪಡೆದು ಈ ಕಾಯಿಲೆ ಮಾಯವಾಗಿತ್ತು. ಆದ್ರೆ ಈಗ ಮತ್ತೆ ಈ ಮಹಾಮಾರಿ ವಕ್ಕರಿಸಿರುವ ಆತಂಕ ಶುರುವಾಗಿದೆ. ಈ ಹಿಂದೆ ಹೊರದೇಶಗಳಿಗೆ ಹೋಗುವಾಗ ಬರುವಾಗ ಎಚ್ಚರಿಕೆ ವಹಿಸದೆ ಇದ್ದಿದ್ದಕ್ಕೆ ಅಷ್ಟೆಲ್ಲ ಅವಾಂತರವಾಗಿತ್ತು. ಆದ್ರೆ ಈಗ ಭಾರತೀಯರು ಈ ದೇಶಗಳಿಗೆ ಹೋಗೋರಾಗಿದ್ರೆ ಎಚ್ಚರಿಕೆ ವಹಿಸಿ. ನಿಮ್ಮ ಪ್ರಯಾಣವನ್ನ 1-2 ತಿಂಗಳು ಮುಂದೆ ತಳ್ಳಿ. ಏಷ್ಯಾದ ಕೆಲವು ದೇಶಗಳಲ್ಲಿ ಕೋವಿಡ್ ವೈರಸ್ ಅತ್ಯಂತ ವೇಗವಾಗಿ ಹರಡ್ತಿದೆ. ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಲ್ಲಿ ಸೋಂಕುಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಇದರಿಂದ ಏಷ್ಯಾದಾದ್ಯಂತ ದೊಡ್ಡ ಅಲೆಯನ್ನೇ ಶುರು ಮಾಡುವ ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಂಗ್ಕಾಂಗ್ನಲ್ಲಂತೂ ಕೋವಿಡ್ ಸೋಂಕು ಗರಿಷ್ಠ ಮಟ್ಟವನ್ನ ತಲುಪಿದೆ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಈ 2 ದೇಶಗಳು ಫುಲ್ ಅಲರ್ಟ್ ಆಗಿದ್ದು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲು ಮುಂದಾಗಿವೆ. ಇತ್ತ ಚೀನಾ, ಥೈಲ್ಯಾಂಡ್ನಲ್ಲೂ ಕೋವಿಡ್ ದಿನೇ ದಿನೇ ಹೆಚ್ಚುತ್ತಿದೆ ಅಂತ ವರದಿಯಾಗಿದೆ. ಜನರು ಕೂಡಲೇ ಲಸಿಕೆ ಪಡೆದುಕೊಳ್ಳಲು ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಅಂತ ಹೇಳಲಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.